ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತ್ ಅವರ ಆತ್ಮೀಯರೇ. ಈ ಅಮೇರಿಕ ಶುರು ಮಾಡಿದ ಯುದ್ಧ ನಿಶ್ಚಿತವಾಗಿಯೂ ಇಡೀ ವಿಶ್ವಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದೆಯಪ್ಪ ಅಂತಂದರೆ, ಇವತ್ತು ಹೋಟೆಲ್ ಇಂಡಸ್ಟ್ರಿಗಳು ಪೂರ್ತಿಯಾಗಿ ಬಂದ್ ಆಗ್ತಾ ಇದ್ದಾವೇನು ಅಂತ ನಮ್ಮ ದೇಶದಲ್ಲಿ ಈ ಮಾತನ್ನು ಹೇಳುವಂಥದ್ದು. ಪ್ರತಿಯೊಂದು ದೇಶದಲ್ಲೂ ಈ ಮಾತು. ಯಾಕಂದ್ರೆ ಹೋರ್ಮೋಸ್ ಮೂಲಕ ಏನು ಬರ್ತಾ ಇತ್ತು ಗ್ಯಾಸು, ಅದು ಬಂದಾಗಿಬಿಟ್ಟದೆ. ಇವತ್ತು ಜಗದ 20% ಗ್ಯಾಸ್ ಬರೋದು ಬಂದಾಗಿದೆ. ಇವತ್ತು ಗ್ಯಾಸ್ ಮೇಲಣ ಇವತ್ತಿನ ಇಡೀ ನಾಗರಿಕ ವ್ಯವಸ್ಥೆ ಬಂದು ನಿಂತುಬಿಟ್ಟದ. ಅದರಲ್ಲೂ ಭಾರತದಲ್ಲಂತೂ ಈ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಎಲ್ಲ ಜನರಲ್ಲೇ ಇವತ್ತು ಗ್ಯಾಸನ್ನು ಮೇನ್. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿಗಳಂತೂ ಗ್ಯಾಸನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಇವರು ದಿನದ ಬಂದೇ ಬರ್ತಾರೆ ಅಂತ ವಿಶ್ವಾಸ. ಹೀಗಾಗಿ ಭಾರತದ ಪ್ರತಿಯೊಂದು ದೊಡ್ಡ ಪಟ್ಟಣಗಳು, ದೊಡ್ಡ ನಗರಗಳು ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳು, ಅಲ್ಲಿರೋ ಹೋಟೆಲ್ಗಳು, PGಗಳು, ಇನ್ನುಳಿದವುಗಳು ಎಲ್ಲರೂ ಹೆಚ್ಚು ಕಡಿಮೆ 50% ಗ್ಯಾಸ್ ಇರೋದಕ್ಕಾಗಿ ಬಂದಾಗಿದ್ದಾವೇನೋ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮತ್ತು ಅನುಭವಿಸ್ತಾ ಇದ್ದಾರೆ, ಜನ ಅನುಭವಿಸ್ತಾ ಅದನ್ನು. ಅಷ್ಟೇ ರೀತಿ ದೇವಾಲಯಗಳಲ್ಲಿ ದೇವರ ಪ್ರಸಾದನ ತಯಾರು ಮಾಡಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಕೆಲವೊಂದು ಪ್ರಸಾದ ತಯಾರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸರಿ ಕೇಳಿ ಬರ್ತಾ ಇದ್ದಾವೆ. ಇಡೀ ದೇಶದ ತುಂಬ ಇದೆಲ್ಲ. ಇನ್ನು ವಿಶ್ವದ ಬಿಟ್ಟರೆ ನಾವು ಬದುಕಬೇಕಾಗಿರೋದಲ್ಲ. ಇದಕ್ಕಾಗಿ ಇವತ್ತು ಸಹಜವಾಗಿನ ಇಡೀ ದೇಶ ತಳ್ಳಂಕುಗೊಂಡದ. ಪ್ರತಿಯೊಬ್ಬರು ವಿರೋಧ ಪಕ್ಷದ ನಾಯಕರು, ಸ್ವತಃ BJP ನಾಯಕರು ಸಹ ಇದ್ರ ಸಲುವಾಗಿ ಏನು ಮಾಡಬೇಕು ಅನ್ನೋದು ತಿಳಿಲ್ಲ, ಅನ್ನೋದು ಒದ್ದಾಡುವಂಥ ಪ್ರಸಂಗ ಬಂದುಬಿಟ್ಟದ. ಈಗ ಬೆಂಗಳೂರು ಒಂದೇ ನೋಡ್ರಿ, ಒಂದು ನಗರದಲ್ಲಿ 15,000ಕ್ಕೂ ಹೆಚ್ಚು PGಗಳಿದ್ದಾವೆ. PG ಅಂದರೆ ನಿಮ್ಗೆ ಗೊತ್ತಾಗ್ತದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕಲಿಲಿಕ್ಕೆ ಹೋದಂಥವ್ರು, ಮಾಡ್ಲಿಕ್ಕೆ ಹೋದಂಥವ್ರು, ಮತ್ತವರು ಇರ್ಬೋದು, ಕೆಲಸಗಾರರು ಇರ್ಬೋದು, ಕೆಲಸ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರು, ಮನೆಗಳಿಲ್ಲದಂಥ ಜನ PGಗಳನ್ನು ಮಾಡ್ಕೊಂಡು, ಅದರಲ್ಲಿ ಹೆಣ್ಮಕ್ಳು ಹೆಚ್ಚಿನ ಪ್ರಮಾಣದಲ್ಲಿ PGಗಳಲ್ಲಿ ಇರೋದ್ರಿಂದಾಗಿ ಇವತ್ತು PGಗಳಲ್ಲೇ, ಯಾಕಂದರೆ ವಾಣಿಜ್ಯ ಸಲುವಾಗಿ ಇದ್ದಂಥ ಈ ಸಿಲಿಂಡರ್ಗಳನ್ನು ಇವತ್ತು ಬಂದಾಗಿ ಹೋಗ್ಬಿಟ್ಟದು. ಹೀಗಾಗಿ ಆ PGಗಳು ಸಹ ದುಡಿದು ಕಷ್ಟ ಆಗ್ಯದ. ಹೆಚ್ಚು ಕಡಿಮೆ 8-10 ಲಕ್ಷ ಜನ ಈ PGಗಳಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಇರೋದ್ರಿಂದಾಗಿ ಆ ಜನಕ್ಕೆಲ್ಲ ಇವತ್ತು ಊಟದ ಸಮಸ್ಯೆ ಆಗಲಿಕ್ಕತ್ತದ. ಅವೆಲ್ಲ ಇವತ್ತು ಬಂದ್ ಆಗ್ತಾವೇನೋ ಅನ್ನೋಂಥ ಹಂತಕ್ಕೆ ಬಂದಿರ್ತದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಅಮೇರಿಕ ತೆಗೆದುಕೊಂಡಂಥ ತಪ್ಪು ನಿರ್ಧಾರ ಅಂತ. ಅದ್ರ ಪೆಟ್ಟು ನಾವು ಇವತ್ತು ತಿನ್ಬೇಕಾಗಿದೆ. ಅವ್ರ ಬೆನ್ನು ಹತ್ತಿ ಇವತ್ತು ನಾವು ರಷ್ಯಾ ಜೊತೆ ಸಂಪರ್ಕ ಕಳ್ಕೊಂಡಿವಿ, ಇರಾನ್ ಜೊತೆಗೂ ಸಂಪರ್ಕ ಕಳ್ಕೊಂಡಿವಿ. ಆದರೂ ಇರಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ನಮ್ಮೊಂದಿಗೆ ನಮ್ಮ ಸ್ನೇಹವನ್ನು ಮುಂದುವರಿಸೋಸಲುವಾಗಿ ದೃಷ್ಟಿ ಇರ್ಬೋದು, ಬೇಡ ಮತ್ತೊಂದು ಕಾರಣ ಇರ್ಬೋದು. ಒತ್ತಡದಿಂದ ಏನೋ ಮೋದಿ ಅವ್ರು ಮಾಡಿದ್ರು ಬೇಡ ಅನ್ನೋಂಥ ಒಂದು ದೊಡ್ಡ ಮನಸ್ಸು ಇರ್ಬೋದು. ಅವ್ರು ಇವತ್ತು ಕೊಡ್ಲಿಕ್ಕೆ ತಯಾರಿದ್ದಾರೆ. ಅವ್ರು ಬರಲಿಕ್ಕೆ ಈ ಹಾರ್ಮೋನ್ಸ್ ಮೂಲಕ ಬರಬೇಕು, ಅಲ್ಲಿ ಬಿಡ್ತಾ ಇಲ್ಲ. ಅದರಲ್ಲೂ ಭಾರತದ ಹಡಗಳು ಬಿಡ್ತೀವಿ ಅಂತ ಹೇಳಿದ್ದಾರೆ ಇರಾನದವರು. ಅವ್ರು ಬಿಟ್ಟು ಇಲ್ಲಿ ಬಂದು ಅದ್ರ ಬಗ್ಗೆ ಇನ್ನೂ ಸಮಯ ತೊಗೊಳ್ಳುವಂಥದ್ದು ಏನೂ ಇಲ್ಲ. ಈ LPG ಗ್ಯಾಸ್ ಸಲುವಾಗಿ ಮಾತ್ರ ಇಡೀ ದೇಶ ಇವತ್ತು ತಲೆನಗೊಳ್ಳೋದಷ್ಟೇ ಅಲ್ಲ, ಭಾಳ ಜನ ಉಪವಾಸ ಬೀಳುವಂಥ ಪ್ರಸಂಗ ಇವತ್ತು ಬರ್ಲಿಕ್ಕಂಥದ್ದು. ಯಾಕಂದ್ರೆ ಮಾಡರ್ನೈಸ್ ಆದಂಗೆ, ದಿನಗಳು ಬೆಳಗಾದಂಗೆ ಎಲ್ಲರೂ ವಿಶೇಷವಾಗಿ LPG ಮೇಲೆ, ಈ ಅದರಲ್ಲೂ ಎಣ್ಣೆ ತೈಲ ಮೇಲೆ ಡಿಪೆಂಡ್ ಆಗುವಂಥದ್ದು ಭಾಳ ಆಗಿದೆ. ಈಗೆಲ್ಲ ಹೋಗ್ಬೇಕಾಗಿರ್ತದೆ. ಬೆಂಗಳೂರು ಸಿಟಿ ಇರ್ಬೋದು, ಮತ್ತೊಂದು ಇರ್ಬೋದು, ದಿಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಮುಂಬೈ ಇರ್ಬೋದು. ಮುಂಬೈಲಿ ಸಿದ್ದಂಥ ಪರಿಸ್ಥಿತಿ ಅದಂತ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಗಾಡಿ ವೆಹಿಕಲ್ ಬೇಕಲ್ಲೇ. ಜೊತೆಗೆ ಇವು PGಗಳು, ಹೋಟೆಲ್ಗಳು ಬೇಕು. ಹೋಟೆಲ್ಗಳು ಬಂದಾದ್ರೆ ಊಟ ಮಾಡೋದಿಲ್ಲ, ಇರುವುದಿಲ್ಲ. ಈ ಒಂದು ಎಲ್ಲ ಮುಖ್ಯವಾದ ಪಟ್ಟಣಗಳಲ್ಲಿ ಅನ್ನುವಂಥದ್ದು ಇದೆಲ್ಲ ನೆನಪಿಸ್ಕೊಂಡಾಗ ಸಹಜವಾಗಿ ಈ ಒಂದು LPG ಗ್ಯಾಸ್ ನಾವು ನಿಂತಿದ್ದರೆ ಈಗ ಏನಪ್ಪ ಅಂದರೆ ನಮ್ಮ ಬದುಕನ್ನು ಕಟ್ಕೊಂಡಿದ್ದ. ಇವತ್ತು ನಮ್ಮ ಬದುಕಿಗೇನ ಈ ಒಂದು ಏನಪ್ಪ ಅಂತಂದ್ರೆ LPG ಇಲ್ಲದಕ್ಕಾಗಿ ಉಪವಾಸ ಬೀಳುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಹೀಗಾಗಿ ಇಡೀ ದೇಶ ತುಂಬ ಜನ ನಿಧಾನಕ್ಕೆ ಎಚ್ಚರಗೊಂಡಿದ್ದು ಸಿಗಬೇಕು ಎಲ್ಲರಿಗೂ LPG ಅನ್ನುವಂಥ ಡಿಮಾಂಡ್ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಸಹಜವಾಗಿ ಮೋದಿಯವರ ಬೆವರು ಬಿಡಲಿಕ್ಕೆ ಶುರುವಾಗಿಬಿಟ್ಟದಂತ. ಯಾಕಂದರೆ ಇದು ಆಗದೇ ಹೋದರೆ ಇಡೀ ದೇಶ ಎದ್ದು ಸಿಡಿದು ನಿಲ್ಲುವಂಥ ಪ್ರಸಂಗ ಬಂದುಬಿಡ್ತದಂತ. ಮಿನಿಮಮ್ ಇವತ್ತು ನೀರಿನಷ್ಟು ಅವಶ್ಯ ಆಗಿಬಿಟ್ಟದೆ ಆಹಾರ ತಯಾರು ಮಾಡುವಂಥದ್ದು. ಯಾಕಂದ್ರೆ ಒಂದು ಹೊತ್ತಿಗೆ ಈ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಆಹಾರ ಆಗಿರ್ಬೋದು ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ದಿನ ಇರ್ಬೋದು, ಉಪವಾಸ 2 ದಿನ ಇರ್ಬೋದು, 2 ದಿನ ಇರಲಿಕ್ಕೆ ಸಾಧ್ಯ ಅದ. ಮತ್ತು ನಿಮ್ಗೆ ಗ್ಯಾಸ ಬರಲಿಲ್ಲ ಅಂದರೆ ಒಣ ತಿನ್ನುವಂಥ ಪ್ರಸಂಗ. ಇವತ್ತು ನಾವು ಪೂರ್ತಿಯಾಗಿ ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಹೆಂಗೆ ಕಟ್ಕೊಂಡಿವಿ ಅಂದ್ರೆ ಕಾಂಕ್ರೀಟೀಕರಣ ಮಾಡ್ಕೊಂಡ್ಬಿಟ್ವಿ ನಾವು. ಹಳ್ಳಿಗಳಲ್ಲಿ ನಾವು ಬದುಕ್ತಾ ಇದ್ದಾರೆ. ಇವತ್ತು ದಿವಸದ ಭಾಳಷ್ಟು ಜನ ಹಳ್ಳಿಗಳಲ್ಲೇ ಒಲೆಗಳನ್ನು ಉಪಯೋಗ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ಕಟ್ಟಿಗೆಯನ್ನು ಉಪಯೋಗ ಮಾಡಿ ಬದುಕ್ತಾ ಇದ್ದಾರೆ. ಅವರಿಗೆ ಪ್ರಾಬ್ಲಮ್ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಯಾರು LPG ಮೇಲೆ ನಿಂತುಬಿಟ್ಟಿದ್ದಾರೆ ಇವತ್ತು. ಅದರಲ್ಲೂ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರು ಸಿಟಿಗಳಲ್ಲಿ ಸಹ ಇವತ್ತು ಅತಿ ಬಡವಿದ್ದಾರೆ ಅಂದ್ರೆ ಮನೇಲಿ ಒಂದು ಗ್ಯಾಸ್ ಇದ್ದೇ ಇರ್ತದೆ. ಇಂಥ ಪ್ರಸಂಗ ಇದ್ದಾಗ ಈ LPGಗಳು ಶಾರ್ಟೇಜ್ ಆದರೆ ಗತಿ ಏನು ಮುಂದಿಂದು ಅಂತ.
ಇದಕ್ಕೆ ಇವತ್ತು ಮೋದಿಯವರು ಆಯಿತು, ಎಲ್ಲರೂ ಆಯಿತು ಗಾಬರಿ ಆಗುವಂಥದ್ದು ಅಂತ. ಇದೇ ಸಂದರ್ಭದಲ್ಲೇ ಇವತ್ತು ಮೋದಿಯವರು ತೆಗೆದುಕೊಂಡು ತಪ್ಪು ನಿರ್ಧಾರದಿಂದಾಗಿ ಅದು ಎಷ್ಟರ ಮಟ್ಟಿಗೆ ನಮಗೆ ತೊಂದರೆ ಆಗ್ಬೋದು ಅನ್ನಿಸೋದು ಅಷ್ಟು ಚಿಂತೆಗೀಡಾಗಿ ಆಗುವಂಥ ಪ್ರಸಂಗ ಆಗ್ಯದ. ಏನೋ ಇರಾನ್ ಆಗಿರ್ಬೋದು, ಜೊತೆಗೆ ನಮ್ಮ ರಷ್ಯಾ ಆಗಿರ್ಬೋದು, ದೊಡ್ಡ ಮನಸ್ಸು ಮಾಡಿರೋ ಕೊಡ್ಬೋದು. ಇವತ್ತು ನೋಡ್ರಿ, ಚೈನಾದ ಎಲ್ಲ ಗ್ಯಾಸ್ ಇದ್ದಂಥದ್ದಾಗಲಿ ಅಥವಾ ಆಯಿಲ್ ಇದ್ದಂಥ ಎಣ್ಣೆ ಇದ್ದಂಥದ್ದಾಗಲಿ ಎಲ್ಲ ಹಡಗುಗಳನ್ನು ಇರಾನ್ ಬಿಟ್ಟುಕೊಡ್ತಾ ಇದೆ. ಹೀಗಾಗಿ ಇವತ್ತು ಚೈನಾದಲ್ಲಿ ಆಗಿರ್ಬೋದು, ರಷ್ಯಾದಲ್ಲಿ ಸ್ವತಃ ಅಲ್ಲಿ ಗ್ಯಾಸ್ ಅದ, ಅವ್ರದ್ದು ತೈಲ ಅವ್ರು ಸ್ವತಃ ಉತ್ಪನ್ನ ಮಾಡೋದರಿಂದಾಗೆ ಸ್ವತಃ ಅವರು ತಮ್ಮಲ್ಲೇ ಅದನ್ನು ಉತ್ಪಾದನೆ ಮಾಡೋದರಿಂದಾಗೆ ಸಹಜವಾಗಿ ಅವರಿಗೆ ಅದು ಪ್ರಾಬ್ಲಮ್ ಇಲ್ಲ. ಅದು ನಮ್ಮಂಥವ್ರಿಗೆ ನಾವು ಈ ದೇಶದಲ್ಲೇ ಶೇಕಡ 80% ಎಣ್ಣೆ ಮೇಲೆ ನಿಂತಿದ್ದೀವಿ, ಇನ್ನು 60% ಗ್ಯಾಸ್ಗಳ ಮೇಲೆ ನಿಂತಿದ್ದೀವಿ. 60% ಜನ, ಶೇಕಡ 60% ಜನ ಎಲ್ಲರೂ ಗ್ಯಾಸ್ ಅಂತಾರೆ. 50% ಇವತ್ತು ಗ್ಯಾಸ್ ಇಲ್ಲ ಅಂದ್ರೆ 30% ಜನರ ಪರಿಸ್ಥಿತಿ ಏನಾಗಲಿಕ್ಕತ್ತದೆ ಇವತ್ತು. ಅದೇ ಇವತ್ತು ಅಲ್ಲಲ್ಲೇ ಸ್ಟ್ರೈಕ್ಗಳು ಹೇಳೋದು, ಚಳವಳಿ ಆಗುವಂಥದ್ದು. ಮೋದಿಯವರು ಏನು ತಪ್ಪು ಮಾಡಿದ್ರಿ ನೀವು, ನಮಗೆ ಯಾಕೆ ತಪ್ಪು ಈ ಒಂದು ಸಿಲಿಂಡರ್ ಪ್ರಾಬ್ಲಮ್ ತಂದು ನೂಕಿದಿರಿ ಅಂತ ಜನ ಕೇಳುವಂಥ ಪ್ರಸಂಗ ಇವತ್ತು ಬಂದದ್ದು. ಬಿ ಜೆ ಪಿಗೆ ಏನೋ ಹೇಳ್ಬೋದು, ಮತ್ತೇನಿಲ್ಲ. ಬಟ್ ಇವತ್ತು ಬಂದಿದ್ದು ಆಹಾರ ಸಮಸ್ಯೆ. ಆಹಾರ ಪಕ್ವಾಗೋದಕ್ಕೆ, ತಯಾರು ಮಾಡೋದಕ್ಕೆ ಇವತ್ತು ಗ್ಯಾಸ್ ಬೇಕು, ಬೆಂಕಿ ಬೇಕು. ಆ ಬೆಂಕಿನ ಇಲ್ಲ, ಕಟ್ಟಿಗೆಗಳಂತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಡ್ಡೆಗಳಲ್ಲಿ ಹೋಗಿಬಿಟ್ಟದೆ ಇವತ್ತು. ವಿಶೇಷವಾಗಿ ನಗರೀಕರಣಗೊಂಡಂಥ ಊರುಗಳಲ್ಲೇ ನಿಮ್ಮ ಕಟ್ಟಿಗೆ ಅಡ್ಡೆನೇ ಸಿಗುವುದಿಲ್ಲ ಇವತ್ತು. ಹೀಗಾಗಿ ಈ ಒಂದು ಗ್ಯಾಸ ಇವತ್ತು ಭಾಳ ಅವಶ್ಯಕ. ಆ ಗ್ಯಾಸ ಸಿಗೋದು ಸಾಧ್ಯನಾ ಇಂಥ ಸಂದರ್ಭದಲ್ಲೇ ನಮ್ಮ ರಾಜಕಾರಣಿಗಳು ಸಹ ಇತ್ತು ಕಾಳಜಿ ವಹಿಸ್ತಾ ಇಲ್ಲ ಏನೋ ಅನ್ನುವಂಥದ್ದು. ನಮ್ಮ ರಾಜ್ಯದ ರಾಜಕಾರಣಿಗಳಿರ್ಬೋದು, ಕೇಂದ್ರದವ್ರು ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ಸಿಗರು ಇರ್ಬೋದು, ಯಾರೂ ಇರಲಿ, ಇವತ್ತಂತೂ ಸೆಂಟ್ರಲ್ ಗೌರ್ಮೆಂಟ್ದಾಗ ಮೋದಿಯವರು ಇರೋದ್ರಿಂದಾಗಿ ಹೆಚ್ಚಿಗೆ ಎಲ್ಲರೂ ಈ ಎಲ್ ಪಿ ಜಿ ಸಲುವಾಗಿ ಮೋದಿ ಸರ್ಕಾರದ ಮೇಲೆ ಶಾಪ ಹಾಕ್ತಾಯಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗ್ಯದ. ಏನು ಮಾಡಿದ್ರು ತಪ್ಪು ಇವರು ಮೋದಿಯವರು ಅಂತೇಳಿ. ಯಾಕಂದ್ರೆ ಒಂದು ಅಗದಿ ಕಡಿಮೆ ರೇಟ್ನಲ್ಲೇ ರಷ್ಯಾ ನಮಗೆ ಗ್ಯಾಸು ಕೊಡ್ತಾಯಿತ್ತು ಮತ್ತು ಎಣ್ಣೆನೂ ಕೊಡ್ತಾಯಿದೆ, ಇವು ಕೊಡ್ತಾಯಿದ್ದು ಇಲ್ಲಂತಲ್ಲ. ಆದರೆ ಇವತ್ತಿನ ಮಾರ್ಕೆಟ್ ರೇಟ್ ಮೇಲೆ ಕೊಡುವಂಥ ಅನಿವಾರ್ಯತೆ ನಾವು ತಂದ್ಕೊಂಡ್ಬಿಟ್ವಿ ರಷ್ಯಾ ಜೊತೆಗೆ ಅಂತೇಳಿ. ಹೀಗಾಗಿ ಮೋದಿಯವರಿಟ್ಟಂತಹ ತಪ್ಪು, ಜೊತೆಗೆ ಅಮೇರಿಕ ತೆಗೆದುಕೊಂಡಂಥ ಒಂದು ಪ್ರಮಾದೀಯ ನಾನಾ ಎಣ್ಣೆಯನ್ನು ಮಾರಕ್ಕೆ ಆಗಬೇಕು, ನಾನಾ ಗ್ಯಾಸಿನ ಮಾರಕ್ಕೆ ಆಗಬೇಕು ಅನ್ನೋಂಥ ದುರ್ಬುದ್ಧಿಗೆ ಇವತ್ತು ಇರಾನ್ ಮೇಲೆ ದಾಳಿ ಮಾಡಿದರು. ಇವತ್ತು ಇರಾನ್ ಸಹ ನಿಂತದ. ಇರಾನ್ ಮತ್ತು ಅಮೇರಿಕ ಮಧ್ಯ ಯುದ್ಧದಿಂದಾಗಿ ಇವತ್ತು ಖಾಡಿ ದೇಶ ಪೂರ್ತಿ ಉರಿದು ಹೋಗ್ತಾ ಇದೆ ಅಂತ. ಇವತ್ತು ದುಬೈ ಇರಲಿ, ಮತ್ತೊಂದಿರಲಿ, ಅಲ್ಲಿವೆಲ್ಲ ಅರಬ್ ದೇಶಗಳೆಲ್ಲ ಇವತ್ತು ಈ ಇರಾನ್ ದಾಳಿಗೆ ಇವತ್ತು ನಡುಗ್ತಾ ಇದ್ದಾರೆ. ಮತ್ತು ಅವರು ಎಣ್ಣೆಯನ್ನು ಕಳಿಸ್ತಾನೆ ಇಲ್ಲ. ಯಾಕಂದರೆ ಎಣ್ಣೆ ಬರಬೇಕಾಗಿದ್ದ ಜಾಗ ಈ ಹೊರ್ಮೂಜ್ ಜಲಸಂಧಿ, ಆ ಒಂದು ಜಲಸಂಧಿ ಮೂಲಕ ಎಣ್ಣೆ ಹೊರಗೆ ಬರ್ತಾ ಇಲ್ಲ. ಹೀಗಾಗಿ ನಾವೆಲ್ಲರೂ ಎಣ್ಣೆಯ ಸಮಸ್ಯೆಯನ್ನು ಎದುರಿಸ್ಕೊಳ್ಳುವಂಥ ಪ್ರಸಂಗ ನಿರ್ಮಾಣ ಆಗ್ಯದ. ಇನ್ನು ಪರಿಹಾರ ಆಗೋದು ಯಾವಾಗ ಅಂದಾಗ ಇನ್ನು ಈ ಯುದ್ಧ ನಿಂತಾಗನ ಅಂತೇಳಿ. ಅಮೇರಿಕ ಅಂತೂ ಸೋಲ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಜಗತ್ತಿನ ಜನ ಮಾತ್ರ ಅಮೇರಿಕೆ ನಮ್ಮ ಮತ್ತು ಭಾರತದ ತಪ್ಪು ನಿರ್ಧಾರದಿಂದ ಭಾರತ ಮೋದಿಯವರು ಸರಿಯಾಗಿ ಅಭ್ಯಾಸಿಸಿ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಗಳ ಬಗ್ಗೆ ತಿಳ್ಕೊಂಡು ಹೆಜ್ಜೆ ಇಡಬೇಕಾಗಿತ್ತೇನೋ. ಅಮೇರಿಕ ಜೊತೆಗೆ ಅತಿಯಾಗಿ ಗುರುತಿಸಿಕೊಂಡು ಅವ್ರ ಮುಂದೆ ಅತಿಯಾಗಿ ನಿಂತಿದ್ದಕ್ಕಾಗಿ ಅಮೇರಿಕೆಯ ಅರ್ಥವ್ಯವಸ್ಥೆ ಮೇಲೆ ನಾವು ಬಂದು ನಿಂತಿದ್ದರಿದ್ದಾಗೆ ಇವತ್ತು ಅಮೇರಿಕ ಬಂದು ಸರೆಂಡರ್ ಆಗುವಂಥ ಪ್ರಸಂಗ ಬಂದುಬಿಟ್ಟದಂತ. ಯಾಕಂದರೆ ಇಲ್ಲಿ ನಾವು ಏನು ಮಾಡಿಬಿಟ್ಟಿವಪ್ಪ ಅಂದರೆ ಇಡೀ ವ್ಯವಸ್ಥೆಯನ್ನು ಕಾರ್ಪೊರೇಟ್ಗೆ ಕೊಟ್ಟಿವಿ. ಕಾರ್ಪೊರೇಟರ್ ಇದ್ದಂಥವ್ರು ಎಲ್ಲ ಅಮೇರಿಕಾದಲ್ಲಿ ಸೆಟ್ ಆದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ. ಅಮೇರಿಕ ಜೊತೆ ಹೆಚ್ಚು ಸಂಪರ್ಕ ಇರೋದ್ರಿಂದಾಗಿ ಸಹಜವಾಗಿ ಅಮೇರಿಕ ಮಾಡಿದ ತಪ್ಪಿನಿಂದಾಗಿ ಇಡೀ ವಿಶ್ವದ, ಅದರಲ್ಲೂ ಭಾರತೀಯ ನಾವೆಲ್ಲರೂ ಶಿಕ್ಷೆ ಅನುಭವಿಸುವಂಥ ಪ್ರಸಂಗ ಬಂದದ. ಇದೇ ರೀತಿ ಇನ್ನೊಂದು 4-5 ದಿವಸ, ಒಂದು 2 ದಿವಸ ಜಗ್ಗಿತಪ್ಪ ಅಂದ್ರೆ ನಿಶ್ಚಿತವಾಗಿ ಇಡೀ ದೇಶ ಈ ಒಂದು ಎಲ್ ಪಿ ಜಿ ಗ್ಯಾಸ್ನಿಂದಾಗಿ ಅಥವಾ ಈ ಎಣ್ಣೆಯಿಂದಾಗಿ ಪೂರ್ತಿಯಾಗಿ ಈ ಇಡೀ ವ್ಯವಸ್ಥೆ ವಿರುದ್ಧ ಎದ್ದು ನಿಂತರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಆಲ್ರೆಡಿ ವಿರೋಧ ಪಕ್ಷದ ನಾಯಕರೆಲ್ಲರೂ ತಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋರು 2-3 ದಿವಸದಲ್ಲಿ ಏನೇನು ಆಗ್ಬೋದು. ಆದರೆ ಈ ಒಂದು ಸಿಲಿಂಡರ್ಗಳು ಬರದೇ ಹೋದ್ರೆ, ಸಿಗದೆ ಹೋದ್ರೆ ಮಾತ್ರ ಆಹಾರ ಬಂದು, ಊಟ ಬಂದು, ಹೋಟೆಲ್ಗಳು ಬಂದು, ಎಲ್ಲ ಬಂದು, ಪ್ರಸಾದ ಸಹಿತ ದೇವ್ರ ಗುಡಿ ಸಿಗದು ಬಂದು, ಒಟ್ಟು ಬಂದು ಇನ್ನೇನು ನೀವು ಮತ್ತೆ ಮರಳಿ ಗೂಡಿಗೆ ಅಂದಂಗೆ ಕಟ್ಟಿಗೆ ಅಂತಂದು ಅಡುಗೆ ಮಾಡೋದು ಪ್ರಸಂಗ ಬರ್ಬೋದೇನೋ. ಆದರೆ ಅದನ್ನೆಲ್ಲ ತಂದು ಮಾಡಿ ಒಲೆ ಹಾಕೊಂಡು ಮಾಡೋದ್ರೊಳಗೆ ನಾವು ಕುಳ್ಳಾಗಿ ಹೋಗ್ತೀವೇನೋ ಅನ್ನುವಂಥ ಭಯಾನಕ ಕಾಣಲಿಕ್ಕತ್ತದ. ಏನೋ ಆಗಲಿ, ಈಗ ನಾವು ಎಲ್ ಪಿ ಜಿ ಮೇಲೆ ನಿಂತಿದ್ದು ಮಾತ್ರ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿಗಳು ಮತ್ತು ಇನ್ನುಳಿದ ಇಂಡಸ್ಟ್ರಿಗಳು ಇವತ್ತು ಫೇಲ್ಯೂರ್ ಆಗೋದ ಕಾರಣ ಎಲ್ ಪಿ ಜಿ ಕುರಿತಾಗಿ ಇವತ್ತು ನಡೆದಿರುವಂಥ ಕೊರತೆ ಇದು ನಮ್ಮನ್ನು ಗಾಬರಿಗೊಳಿಸಿದೆ ಅಂತ ಹೇಳ್ತಾ, ಇದು ಕೊರತೆ ಆದಷ್ಟು ಜಲ್ದಿ ನೀಗಲಿ, ಎಲ್ಲರಿಗೂ
LP ಸಿಗೋಂಗಾಗಲಿ, ಅದರಲ್ಲೂ ಮುಖ್ಯವಾಗಿ ಹೋಟೆಲ್ಗಳಿಗೆ. ಯಾಕಂದ್ರೆ ಹೋಟೆಲ್ ನಮಗೆ ಬದುಕೋರು ಸಾಕಷ್ಟು ಅದರ ಈ ದೇಶದಲ್ಲೇ. ಪ್ರತಿಯೊಂದು ದೊಡ್ಡ ಪಟ್ಟಣದಲ್ಲೇ, ಪ್ರತಿಯೊಂದು ನಗರದಲ್ಲೇ, ಪ್ರತಿಯೊಂದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲೇ ಇವತ್ತು ನಾವೆಲ್ಲರೂ ಡಿಫೆಂಡ್ ಆಗಿದ್ದು LPG ಮೇಲೆ. ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ LPG ಕೊರತೆ ಆಗಿ ನೋಡಬೇಕಾಯ್ತು. ಮೋದಿ ಅವರ ಜವಾಬ್ದಾರಿ ಅಂತ ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಧ ದೇಶದ ಸತ್ಯದ ಕೈಗಣಿ ವಂದನೆಗಳು.